ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ವ್ಲಾಗ್. ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾಯಿದ್ದೀನಿ. ಮನೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಕೆಲಸ ಲೇಟ್ ಆಗುತ್ತೆ, ಸೋಮವಾರ ಬೇರೆ ಅಲ್ವಾ. ದೇವ್ರಿಗೆ ದೀಪಾರಾಧನೆ ಮಾಡಿಕೊಂಡು ಬೇಗ ಬೇಗ ಬಂದುಬಿಟ್ಟೆ. ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಮನೇಲಿ ವ್ಲಾಗು ಆಗಲಿಲ್ಲ. ನೋಡಿ ಇವಾಗ ಬರ್ತಾಯಿದ್ದೀನಿ ನಡ್ಕೊಂಡು. ಗಾಡಿಯಲ್ಲಿ ಬಂದರೆ ಬೇಗ ಆಗಿಬಿಡುತ್ತೆ, ನಡ್ಕೊಬಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಏನು ಮಾಡೋದು, ನಡ್ಕೊಂಡು ಬರ್ತಾಯಿದ್ದೀನಿ. ಬೇಗ ಹೋಗಬೇಕು, ಆದರೂ ಲೇಟ್ ಆಗಿಬಿಡುತ್ತೆ. ನೋಡಿ ಇಷ್ಟೊತ್ತಲ್ಲಿ ಎಷ್ಟು ಕಡಿಮೆ ಜನ ಓಡಾಡ್ತಾರೆ. ನಡ್ಕೊಂಡು ಹೋಗೋದಕ್ಕೂ ಭಯ ಆಗುತ್ತೆ. ನಿಮ್ಮದು ಕಾಫಿ ಆಯಿತಾ ಫ್ರೆಂಡ್ಸ್? ಎದ್ದಿರ್ತೀರ ಎಲ್ಲರೂ. ಪ್ರತಿಯೊಂದು ಹೆಣ್ಮಗುನೂ ಎದ್ದೊಳಿರುತ್ತೆ. ಎದ್ದುಬಿಟ್ಟು ಇಷ್ಟೊತ್ತಿಗೆ ಮನೆ ಮುಂದೆ ನೀರೆಲ್ಲ ಹಾಕ್ಬಿಟ್ಟು, ಯಾಕಂದರೆ ಸೋಮವಾರ ಬೇರೆ ಅಲ್ವಾ, ಬಾಕ್ಸ್ ಎಲ್ಲ ಕಟ್ಟಬೇಕಾಗಿರುತ್ತೆ, ಮಕ್ಕಳನ್ನ ಸ್ಕೂಲ್ ಬಿಡಬೇಕಾಗಿರುತ್ತೆ. ಎಲ್ಲ ಎದ್ದೊಳಿರ್ತೀರ. ನಾನು ಬಿಸಿನೀರು ಕುಡಿತಾಯಿದ್ದೆ, ಇವತ್ತು ಬಿಸಿನೀರನ್ನು ಕುಡಿಯೋಕ್ಕೆ ಟೈಮ್ ಇಲ್ಲ. ಹಾಗೆ ಬರ್ತಾಯಿದ್ದೀನಿ, ಇಲ್ಲೇ ಕುಡಿತೀನಿ ಬಿಸಿನೀರನ್ನು. ಏನು ಮಾಡೋದಾಗುತ್ತೆ. ಬೆಳಗ್ಗೆ ಟೈಮ್ ಸ್ವಲ್ಪ ವಾಕ್ ಆಗುತ್ತೆ ಬಿಡು ಅಂತ ನೆನೆಸ್ಕೋಬೇಕಷ್ಟೇ, ಗಾಡಿಯಲ್ಲಿ ಬಂದಿಲ್ಲ ಅಂದರೆ. ಆದರೂ ಗಾಡಿಗಳು ಫಾಸ್ಟಾಗಿ ಓಡಾಡುತ್ತಪ್ಪ, ಸ್ವಲ್ಪ ಸ್ಲೋಗಿ ಓಡಾಡಲ್ಲ. ಬನ್ನಿ, ಬರ್ತಾ ಬರ್ತಾ ದೇವ್ರನ್ನ ದರ್ಶನ ಮಾಡಿಸ್ತೀನಿ ನಿಮ್ಮೆಲ್ಲರಿಗೂ. ಅಣ್ಣ ಅಡ್ಡ ನಿಂತಿದ್ದಾನೆ. ಸೈಡ್ಗೆ ಹೋದ್ರು. ಸ್ವಾಮಿ ಕಾಪಾಡಮ್ಮ, ನಮಗೂ ನಿಮಗೂ ಎಲ್ಲರಿಗೂ ಕಾಪಾಡ್ಕೊಬಪ್ಪ ಅಂತ ಹೇಳ್ಬಿಟ್ಟು ದೇವ್ರಿಗೊಂದು ನಮಸ್ಕಾರ ಹಾಕಿದೆ. ಸ್ಕೂಲ್ ಗಾಡಿಗಳೇ ಇಷ್ಟೊತ್ತಲ್ಲಿ ಹೋಗೋದು. ಅಂದರೆ ಸ್ಲೋ ಓಡಲ್ಲ, ಅದೇ ಪ್ರಾಬ್ಲಮ್ಮು. ಫಾಸ್ಟಾಗಿ ಓಡಾಡ್ತಾರೆ. ಚಳಿ ಮಾತ್ರ ಭಯಂಕರ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ಚಳಿ ಇದೆ. ಚಳಿ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಮನೆಯಿಂದ ಈಗ ಕೆಲ್ಸಕ್ಕೆ ಬರೋಷ್ಟೊತ್ತಿಗೆ ಕೈ ಕಾಲೆಲ್ಲ ತಣ್ಣಗಾಗ್ಬಿಡುತ್ತೆ, ಜೋಮ್ ಹಿಡಿಯೋ ಥರ. ಅಷ್ಟು ಚಳಿ ಆಗ್ತಿದೆ. ಸ್ವಲ್ಪ ಬೆಳಗ್ಗೆ ಟೈಮ್ 5 ನಿಮಿಷ ಲೇಟ್ ಆದರೆ ತುಂಬ ಎಡವಟ್ಟಾಗ್ಬಿಡುತ್ತೆ. 5 ನಿಮಿಷ ಲೇಟ್ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದೆರಡು ಮನೆಯಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ. ಸ್ಕೂಲ್ ಬಸ್ ಬಂದ್ಬಿಡುತ್ತೆ, ಕಾಲೇಜ್ ಬಸ್ ಬಂದ್ಬಿಡುತ್ತೆ, ಮೇಡಮ್ ಅವ್ರಿಗೆ ಟೈಮ್ ಆಗುತ್ತೆ. ಏನು ಮಾಡೋದು, ಬೇಗ ಬರಬೇಕಂತ ಅಂದ್ಕೊತೀನಿ, ಆದರೆ ಆಗೋದೇ ಇಲ್ಲ. ನೋಡಿ, ನಿಮ್ಮ ಜೊತೆ ಮಾತಾಡ್ಕೊಂಡು ಬಂದುಬಿಟ್ಟೆ ನನ್ನ ಕೆಲಸದ ಹತ್ರ. ಹೋಗಿ ಫಸ್ಟು ಸ್ವಲ್ಪ ಬಿಸಿ ಬಿಸಿ ನೀರು ಕುಡಿಬೇಕು. ಅಣ್ಣ ಎಂಟ್ರಿ ಮಾಡಿ. 457116 ಆಯಿತಾ? ಹಾಗೆ ನಮ್ಮ ಮೇಡಮ್ ಅವ್ರಿಗೆ ಪೂಜೆಗೆ ಸ್ವಲ್ಪ ಹೂವು ತಗೊಳ್ಳೋಣ. ಹೆಂಗೂ ಹೂವು ಇದೆ ನೋಡಿ ಫ್ರೆಂಡ್ಸ್. ಇವಾಗ ಕೆಲ್ಸಕ್ಕೆ ಬಂದಲ್ಲ, ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡಿದ್ದೀನಿ, ಬೇಳೆ ಸಾಂಬಾರು ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೀನಿ. ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡಿದ್ದೀನಿ, ಚಟ್ನಿ ಮತ್ತು ಪುಳಿಯೋಗರೆ ಮಾಡಿದ್ದೀನಿ. ಇದು ಬೆಂಡೆಕಾಯಿ ಪಲ್ಯ ನೈಟಿಗೆ. ಇದು ಇವತ್ತಿನ ರೆಸಿಪಿ. ಪ್ಲೀಸ್ ಯಾರಾದರೂ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ ಫ್ರೆಂಡ್ಸ್. ಇವಾಗ ದೇವಸ್ಥಾನ ಹತ್ರ ಬಂದೆ. ಅಮ್ಮನವ್ರಿಗೆ ನಿಂಬೆಹಣ್ಣಲ್ಲಿ ದೀಪ ಹಚ್ಚಿದೆ. ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿಕೊಂಡೆ. ಇವಾಗ ಪ್ರಸಾದ ಕೊಟ್ಟಿದ್ದಾರೆ. ಇವಾಗ ಪ್ರಸಾದ ತೊಗೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಅಮ್ಮನವ್ರದ್ದು ದೀಪಾರಾಧನೆ ತುಂಬ ಚೆನ್ನಾಗಾಯಿತು ನೋಡಿ. ಅಮ್ಮನವ್ರಿಗೆ ದರ್ಶನ ನಿಮಗೂ ಮಾಡಿಸ್ತೀನಿ. ಚೌಡೇಶ್ವರಿ ಅಮ್ಮ ಕೊತ್ನೂರು ದಿನ್ನೆಯಲ್ಲಿದೆ.
ಬರ್ತಿದ್ದಂಗೆ ಫಸ್ಟು ದೇವಸ್ಥಾನ ಇದು, ಚೌಡೇಶ್ವರಿ ಅಮ್ಮ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇವಾಗ ದೇವಸ್ಥಾನದಿಂದ ಬಂದುಬಿಟ್ಟು ಇವಾಗ ಟಿಫನ್ ತಿಂತಾಯಿದ್ದೀನಿ. ಬೇಗ ಕೆಲಸಕ್ಕೆ ಹೋಗಬೇಕು. ಕೆಲಸದ ಮನೆಯಿಂದ ಫೋನ್ ಬರ್ತಾನೆ ಇತ್ತು. ಬೆಳಗ್ಗೆ ದೋಸೆ ಮಾಡಿದ್ನಲ್ಲ, ದೋಸೆ ಚಟ್ನಿ ಇವಾಗ ತಿಂತಾಯಿದ್ದೀನಿ. ತುಂಬ ಲೇಟ್ ಆಗೋಯ್ತು ಇವತ್ತು. ನಮ್ಮ ಮನೇಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಸಾಫ್ಟಾಗಿ ಬರುತ್ತೆ. ನಾನು ಮನೆಯಲ್ಲೇ ಇಟ್ಟು ರುಬ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಫ್ರೆಂಡ್ಸ್, ಇವಾಗ ಪ್ರಜ್ವಲ್ ಕಾಲೇಜ್ ಹತ್ರ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಇನ್ನೂ ಕೆಲಸ ಇತ್ತು, ಎಲ್ಲ ಹಂಗೆ ಪೆಂಡಿಂಗ್ ಮಾಡಿಬಿಟ್ಟು ಒಂದು ಕಾಲೇಜ್ ಹತ್ರ ಹೋದೆ. ಯಾಕಂದರೆ ಮೊನ್ನೆ ಕ್ರಿಸ್ಮಸ್ ದಿವಸ ಒಂದು 2-3 ದಿವಸ ರಜೆ ಹಾಕಿದ್ದಕ್ಕೆ ಪೇರೆಂಟ್ಸ್ನ ಕರಿಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಹೋಗಿ ಅಲ್ಲಿ ಮಾತಾಡಿಕೊಂಡು ಮತ್ತೆ ಬಂದೆ. ನಾನು ಹೆಂಗೂ ಬಂದಿದ್ದೀನಲ್ಲ, ಹಂಗೆ ಸ್ವಲ್ಪ ವಿಹಾನ್ ಕ್ಲಾಸ್ ಹತ್ರನೂ ಸ್ವಲ್ಪ ಮಾತಾಡಿಕೊಂಡು ಆಮೇಲೆ ಕೆಲಸಕ್ಕೆ ಹೋಗ್ತೀನಿ. ನಾವೆಷ್ಟೇ ಬ್ಯುಸಿ ಇದ್ರೂ ಏನೇ ಇದ್ರೂ ಮಕ್ಕಳ ಕಡೆ ನಾವು ಗಮನ ಕೊಡಬೇಕು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ವಿಹಾನ್ ಸ್ಕೂಲ್ ಹತ್ರ ಬಂದ್ವಿ. ಹೋಗಿ ಸ್ವಲ್ಪ ಟೀಚರ್ ಹತ್ರ ಮಾತಾಡ್ಕೊಂಡು ಬರೋಣ. ತಿಂದಿಲ್ಲ? ಏಕೆ?